ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಬೆಳಗ್ಗೆ 11:15 ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಅದಕ್ಕೆ ತುಂಬ ಫೋರ್ಸ್ ಮಾಡ್ತಾ ಇದ್ದಾರೆ ಬ್ಯೂಟಿಷಿಯನ್ ಕಲ್ತ್ಕೊ ಅಂತ. ಇವತ್ತು ಫಸ್ಟ್ ಡೇ ಟ್ರೈನಿಂಗ್ಗೆ ಹೋಗ್ತಾ ಇದ್ದೀನಿ. ಅವ್ರಿಗೇನು ಅಂತ ಗೊತ್ತಿಲ್ಲ, ನನಗೆ ಮಗಳು ಬ್ಯೂಟಿಷಿಯನ್ ಅದಕ್ಕಿಂತ ಮುಂಚೆನೂ ಅವರು ತುಂಬ ಫೋರ್ಸ್ ಮಾಡ್ತಾಯಿದ್ರು. ಮಗಳನ್ನ ಸೇರಿಸಿದ್ರಲ್ಲ ಬ್ಯೂಟಿಷಿಯನ್ಗೆ, ಅದಕ್ಕಿಂತ ಮುಂಚೆನೂ ನೀನು ಸೇರ್ಕೊ ಅಂತ ಫೋರ್ಸ್ ಮಾಡ್ತಾಯಿದ್ರು. ನಾನು ನೋಡೋಣ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಅದರಿಂದ ಬ್ಯುಸಿ ಇದ್ದೀನಕ್ಕ, ಇವಾಗ ಆಗಲ್ಲ ಅಂತ ಹೇಳಿದ್ದೆ. ಇವಾಗಂತೂ ಮನೇಲಿ ಇದ್ಮೇಲೆ ತುಂಬ ಫೋರ್ಸ್ ಮಾಡಿ ಸೇರಿಸಿದ್ದಾರೆ. ಹೋಗಲೇಬೇಕು, ನೀನು ಈ ಕೆಲಸ ಕಲೀಲೇಬೇಕು ಅಂತ. ಅವ್ರಿಗೇನೋ ಆಸೆ ಅಂತೆ ನಾನು ಬ್ಯೂಟಿಷಿಯನ್ ಕೆಲಸ ಕಲಿಬೇಕು ಅಂತ. ಕೈಯಲ್ಲಿ ಕೆಲಸ ಇದ್ದರೆ ಮುಂದಕ್ಕೆ ಜೀವನ ಮಾಡೋಕ್ಕೂ ಏನೂ ಕಷ್ಟ ಆಗಲ್ಲ. ಏನಾದರೂ ಒಂದು ಕೈಯಲ್ಲಿ ಕೆಲಸ ಇರಲೇಬೇಕು, ಕಲಿ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ರು. ಅದರಿಂದ ಇವತ್ತು ಫಸ್ಟ್ ಡೇ ಟ್ರೈನಿಂಗ್ ಹೋಗ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅವರು 11 o'clock ಬಾ ಅಂತ ಹೇಳಿದರು. ಇಲ್ಲೇ 11:15 ಆಗಿಬಿಡ್ತು. ಈಗ ತಾನೇ ಕಾಲ್ ಮಾಡಿದರು, ಇನ್ನು 10 minutes ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಹೊರಡ್ತಾ ಇದ್ದೀನಿ. ನೋಡೋಣ, ಫಸ್ಟ್ ಡೇನೇ ಲೇಟ್ ಆಗೋಯ್ತು, ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಇವಾಗ ಹೊರಡಬೇಕು. ನಾನು ಪಾರ್ಲರ್ಗೆ ಬಂದು ಒಂದು 3/4 ಗಂಟೆನೇ ಹತ್ತತ್ರ ಆಯಿತು. ಥ್ರೆಡ್ಡಿಂಗ್ ಎಲ್ಲ ಹೇಳ್ಕೊಟ್ರು, ಪ್ರಾಕ್ಟೀಸ್ ಮಾಡಿದೆ. ಪರವಾಗಿಲ್ಲ, ಬೇಗ ಕಲಿತೆ ಅಂತ ಹೇಳ್ತಾಯಿದ್ರು. ಥ್ರೆಡ್ಡಿಂಗ್ ಎಲ್ಲ ಮಾಡಿಕೊಂಡೆ. ಇವಾಗ ಕ್ಲೈಂಟ್ ಬಂದಿದ್ದರು, ಕ್ಲೈಂಟ್ಗೆ ಐಬ್ರೋ ಮಾಡ್ತಾಯಿದ್ರು. ನೋಡ್ಕೊ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡೆ. ನನಗೆ ಫಸ್ಟ್ ಟೈಮ್ ಅಲ್ವಾ, ಒಂಥರ ವೀಡಿಯೋಸ್ ಮಾಡೋಕ್ಕೆ ಏನಂತಾರೋ ಏನೋ ಅಂದ್ಬಿಟ್ಟು ಅದರಿಂದ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಇವಾಗ ಒಂದು 3 ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಆಯಿತು, ಅಂದರೆ ಮಾಡ್ತಾ ಇದ್ದೆ. ಅದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ದಾರೆ. ನಾನು ಟ್ರೈನಿಂಗ್ ಮಾಡೋದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನನಗೂ ಒಂಥರ ಮುಜುಗರ ವೀಡಿಯೋಸ್ ಮಾಡೋಕ್ಕೆ. ಅದರಿಂದ ನೆಕ್ಸ್ಟ್ ಬರ್ತಾ ಇರ್ತೀನಲ್ಲ, ಆವಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಅಂತ. ಇದೆಲ್ಲ ವೀಡಿಯೋ ಮಾಡೋದು ಸರಿಯಲ್ಲ ಅನ್ನಿಸ್ತು. ಅವ್ರಿಗೂ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ ನಾನು ವೀಡಿಯೋ ಮಾಡೋದು. ಅದರಿಂದ ನಾನು ವೀಡಿಯೋಸ್ ಏನೂ ಜಾಸ್ತಿ ಮಾಡಲಿಲ್ಲ. ನೆಕ್ಸ್ಟ್ ಇವಾಗ ಟೈಮ್ ಬಂದು 1:30 ಆಗಿದೆ. ಇನ್ನೊಂದು 1.5 hour ಇದ್ಬಿಟ್ಟು ಹೊರಡ್ತೀನಿ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಲ್ವ, ಅದರಿಂದ ಹೋಗ್ತೀನಿ. 3 ಗಂಟೆ 3:15 ಇಲ್ಲಿಂದ ಹೊರಡ್ತೀನಿ. ನಮ್ಮ ಬಿಂದುನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಕ್ಕೆ ಪಾರ್ಲರ್ ಮುಗಿಸ್ಕೊಂಡು ಅದೇ ಪಾರ್ಲರಿಗೆ ಬಂದಿದ್ಲು. ನೋಡ್ಬೋದು, ಅವಳಿಗೂ ಅಪ್ಪರ್ ಲಿಪ್ ಮತ್ತು ಫೋರ್ ಹೆಡ್ ಥ್ರೆಡ್ಡಿಂಗ್ ಮಾಡಿಸಿದ್ರು. ಮಾಡಿದೆ, ಹೇಳ್ತಾಯಿದ್ಲು, ಮಾಡಿದೆ ಅತ್ತೆ, ಪರವಾಗಿಲ್ಲ, ಫಸ್ಟ್ ಡೇನೇ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ. ಇವಾಗ ನಾವು ಇಬ್ಬರೂ ಮನೆಗೆ ಹೋಗಬೇಕು. ಇವಾಗ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಬಿಂದು ಲಂಚಿಗೆ ಬಂದಿದ್ನಲ್ಲ, ಹಾಗೆ ಅಲ್ಲಿಗೆ ಪಾರ್ಲರ್ ಹತ್ರನೇ ಬಂದಿದ್ಲು. ಏನು ಮಾಡ್ತಾಯಿದ್ದೀನಿ ಏನು ನೋಡೋಕ್ಕೆ. ಅವಳಿಗೂ ಫೋರ್ ಹೆಡ್ ಮಾಡಿಸಿ ಟ್ರೈನಿಂಗ್ ಕೊಡಿಸಿದ್ರು. ಇವಾಗ ನಮ್ಮ ಅತ್ತೆ ಮನೆಗೆ ಬರ್ತಾಯಿದ್ದೀನಿ. ನಮ್ಮ ಅತ್ತೆ ಮಾತಾಡಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ. ನಾನು ಎಷ್ಟು ಗಂಟೆಗೆ ಬಂದಿದ್ದು ಗೊತ್ತಾ? 11:45ಗೆ. 11:45? ಹಾಂ, 11:45 ಬಂದಿದ್ದು. ಎಂತ ಸಾಂಗ್ ಕೇಳ್ತಾ ಇದ್ದೀರಾ? ಬೇಳೆ ಸಾಂಬಾರು ಅನ್ನ ಮಾಡಿದ್ರಂತೆ ನಮ್ಮ ಅತ್ತೆ. ಊಟ ಮಾಡು ಅಂತ ಹಾಕೊಟ್ಟವ್ರೆ. ಬಿಂದು ಮಾವಿನಣ್ಣು ಕುಯ್ತಾ ಇದ್ದಾಳೆ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬರ್ತಾಳಲ್ಲ, ಅದರಿಂದ ಕರ್ಕೊಬರೋಕ್ಕೆ ಹೋಗಬೇಕು. 3 o'clock ಆಗಿದೆ ಇವಾಗ ಟೈಮ್ ಬಂದು. ಹೋಗಿ ಕರ್ಕೊಂಡು ಮತ್ತೆ ಬರಬೇಕು. ಯಾಕಂದರೆ ಇಲ್ಲಿ ಡಿಪೋಲಿ ನಮ್ಮ ಅತ್ತೆ ಅಕ್ಕಿ ತರಕ್ಕೆ ಹೋಗ್ತಾರಂತೆ. ಅವ್ರಿಗೆ ಎತ್ಕೊಬರೋಕ್ಕಾಗಲ್ಲ ಅಕ್ಕಿನ. ಅದರಿಂದ ಗಾಡೀಲಿ ಮನೆಗೆ ತಂದಾಕ್ಬಿಡಿವಂತೆ ಬಾ ಅಂತ ಇದ್ದಾರೆ. ಅದರಿಂದ ಅದಾದ್ಮೇಲೆ ಬರ್ತೀನಿ. ಅಮ್ಮ ತಗೊಂಡಾದ್ಮೇಲೆ ಫೋನ್ ಮಾಡಿ. ಆಯಿತು, ತಗೊಂಡ್ಬಿಟ್ಟು ಫೋನ್ ಮಾಡ್ತೀನಿ ಬಾ. ಹಾಂ, ಇವಾಗ ತಾನೇ ಮನೆಗೆ ಬಂದೆ. 3:10 ಆಗಿದೆ ಟೈಮ್ ಬಂದು. ಒಂದು 1/2 hour ರೆಸ್ಟ್ ಮಾಡೋಣ ಅಂತ. ಯಾಕೆ ಅಂದರೆ ಒಂದೇ ದಿವಸ ಒಂದು 1/2 hour ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದ್ದೆ. ಅಂದರೆ ನಿಂತು ನನಗೆ ಅಷ್ಟು ರೂಢಿ ಇಲ್ಲ. ಒಂದು 1/2 hour ಕಂಟಿನ್ಯೂಸ್ ಆಗಿ ನಿಂತಿರೋದ್ರಿಂದ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಕಾಲೆಲ್ಲ ನೋವ್ತಾ ಇದೆ. ಅವರೇ ಹೇಳ್ತಾಯಿದ್ರು, ಫಸ್ಟ್ ಡೇ ಕಾಲು ನೋವೆಲ್ಲ ಬರುತ್ತಮ್ಮ ಅಂತ. ಒಂದು ವಾರ ಅದಾದಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಒಂದು 3 ಕೆಲಸ ಹೇಳ್ಕೊಟ್ರು. ಏನಪ್ಪ ಅಂದರೆ ಐಬ್ರೋಗೆ ಥ್ರೆಡ್ಡಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರು. ಅಂದರೆ ಥ್ರೆಡ್ ಹೆಂಗೆ ನಾವು ಹ್ಯಾಂಡಲ್ ಮಾಡೋದು, ಥ್ರೆಡ್ ಯಾವ ಥರ ಇಟ್ಕೊಳ್ಳೋದು ಅಂತ ಹೇಳ್ಕೊಟ್ರು. ನೆಕ್ಸ್ಟು ನಾವು ಏರ್ ಕಟ್ ಮಾಡಬೇಕಾದ್ರೆ ಒಂದೇ ಹ್ಯಾಂಡಲ್ಲಿ ಕೂಂಬು ಮತ್ತು ಸಿಸರ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಕೊಟ್ರು. ನೆಕ್ಸ್ಟು ವ್ಯಾಕ್ಸಿಂಗ್ ಹೇಳ್ಕೊಟ್ರು. ಈ 3ನ ಇವತ್ತು ಹೇಳ್ಕೊಟ್ರು. ನಮ್ಮ ಚಿಕ್ಕತ್ತಿಗೆಗಂತೂ ತುಂಬ ಆಸೆ ಇತ್ತು ನಾನು ಬ್ಯೂಟಿಷಿಯನ್ ಕೆಲಸ ಕಲಿಬೇಕು ಅಂತ. ಅದರಿಂದ ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಹೇಳಿ ನಿಮ್ಮ ಮಗಳಿಗೆ ಹೋಗಿದ್ಲು ಅಂತ ಅಂದ್ಬಿಟ್ಟು
ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಮುಂದೆ ಜೀವನ ಕಷ್ಟ ಆಗಬಾರ್ದು. ಏನಾದರೂ ಒಂದು ಕೆಲಸ ಕೈಯಲ್ಲಿದ್ದರೆ ಮುಂದಕ್ಕೆ ಜೀವನ ಮಾಡೋಕ್ಕೆ ಕಷ್ಟ ಆಗಲ್ಲ ಅನ್ನೋದೊಂದು ಅವ್ರಿಗೊಂದು ಆಸೆ. ಇವಾಗ ನನ್ನ ಮಗಳು ಕರ್ಕೊಬರೋಕ್ಕೆ ಇನ್ನು 3/4 ಅವರೇ ಇದೆ ನನ್ನ ಮಗಳನ್ನ ಕರ್ಕೊಬರೋಕ್ಕೆ. ನಾನು ಒಂದು 3/4 ಅವರ್ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಕರ್ಕೊಬರ್ಬೇಕು. ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದೆ. ಒಂದು ಮ್ಯಾಂಗೋ ಇತ್ತು, ಕಟ್ ಮಾಡ್ಕೊಡಮ್ಮ ಅಂದ್ಲು, ಅದರಿಂದ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಅತ್ತೆ ಫೋನ್ ಮಾಡಿದ್ರು, ಡಿಪೋ ಹತ್ರ ಇದ್ದಾರಂತೆ, ಹೋಗ್ಬೇಕು ಡಿಪೋ ಹತ್ರ. ಯಾಕೆಂದರೆ ಆಗಲೇ ಹೇಳಿದ್ನೆಲ್ಲ ಅಕ್ಕಿ ತರಬೇಕು, ಅವ್ರಿಗೆ ಎತ್ಕೊಬರೋಕ್ಕಾಗಲ್ಲ ಅಂತ. ಸ್ವಲ್ಪ ದೂರನೇ ಡಿಪೋಗೂ ಮನೆಗೂ, ಅದರಿಂದ ಇವಾಗ ಹೊರಡಬೇಕು. ಒಂದು 1/4 ಗಂಟೆ ಹೋಗ್ತೀನಿ. ಇವಾಗ ಡಿಪೋ ಹತ್ರ ಬಂದು ಒಂದು ಅರ್ಧ ರೋಡಷ್ಟು ಜನ ನಿಂತಿದ್ರು. ಇನ್ನು ಹಿಂದೆ ಇದ್ರಂತೆ ನಮ್ಮತ್ತೆ. ಪಾಪ ಎಷ್ಟು ಪೇಷನ್ಸಿಂದ ಕಾದು ಅಕ್ಕಿ ತಗೋತಾರೆ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ನನ್ನ ಮಗಳು ಅಜ್ಜಿ ಹತ್ರ ಹೋಗಿ ನಿಂತಿದ್ದಾಳೆ. ಇವಾಗ ಅಕ್ಕಿ ತಗೊಂಡು ಮನೆಗೆ ಹೋಗಬೇಕು. ಇನ್ನು ಇಬ್ಬರಿದ್ದಂಗೆ ಕಾಲ್ ಮಾಡಿದ್ರು, ಬಾರಮ್ಮ ಅಂತ. ಅವರು ಇಬ್ಬರು ತಗೊಳ್ಳೋ ಅಷ್ಟರಲ್ಲೇ ನಮ್ಮ ಮನೆಯಿಂದ ಬಂದ್ಬಿಡ್ಬೋದು. ಹಬ್ಬ ಅಂದರೆ ಒಂದು 8ರಿಂದ 10 ನಿಮಿಷ ಆಗುತ್ತೆ ಅಷ್ಟೇ ಮನೆ ಹತ್ರ ಬರೋಕ್ಕೆ. ಇವಾಗ ಅಕ್ಕಿ ಹಾಕಿಸ್ಕೊತಾ ಇದ್ದಾರೆ. ನಾನು ಗಾಡಿ ತಿರುಗಿಸ್ಬಿಡೋಣ, ಹತ್ರಕ್ಕೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಅಕ್ಕಿ ಮಾತ್ರ. ಒಂದು 28 kg 30 kg ಅಂತಲೇ ಹೇಳ್ಬೋದು. ಅಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗೋಕ್ಕೂ ಆಗ್ತಿತ್ತಿಲ್ಲ, ಅಷ್ಟು ವೆಯ್ಟ್ ಇತ್ತು. ಅದರಿಂದ ಹತ್ರಕ್ಕೆ ಗಾಡಿ ತೊಗೊಬತ್ತಾ ಇದ್ದೀನಿ. ಇವಾಗ ಮನೆ ಹತ್ರ ತೊಗೊಂಬಂದೆ. ಇದು ವೈಟ್ ಚೀಲದ್ದು ಅಕ್ಕಿ, ಎಲ್ಲೋ ಚೀಲದ್ದು ರಾಗಿ. ಸುಸ್ತಾಗ್ಬಿಡ್ತು, ಅಲ್ಲಿಂದ ಇಲ್ಲಿಗೆ ಎತ್ತಿಡೋ ಹೊತ್ತಿಗೆ ಸುಸ್ತಾಗೋಯ್ತು, ಅಷ್ಟು ವೆಯ್ಟ್ ಇದೆ. ರಾಗಿದೇನಾಗ ಜಾಸ್ತಿ ವೆಯ್ಟ್ ಇಲ್ಲ, ಅಕ್ಕಿದಂತೂ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಒಂದು 28 kg 30 kg ಹತ್ತತ್ರ ಇದೆ. ಸಿಕ್ಕಾಪಟ್ಟೆ ಸುಸ್ತಾಯಿತು. ಇವಾಗ ನಮ್ಮ ಅಕ್ಕ ಬರ್ತಾರೆ. ನಮ್ಮ ಅಕ್ಕ ಒಂದು ನಾನೊಂದು ನೋಡೋಣ. 2 ಚೀಲಕ್ಕಾದರೆ 2 ಚೀಲಕ್ಕೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೇಕು. 3rd ಫ್ಲೋರ್ ಅಲ್ವಾ, ಸ್ವಲ್ಪ ಕಷ್ಟನೇ ಎತ್ಕೊಂಡು ಹೋಗೋದು. ನಮ್ಮ ಅಕ್ಕ ಬಂದಾಗ 2 ಚೀಲಕ್ಕೆ ಹಾಕ್ಕೊಂಡು ಇಬ್ಬರು ಅರ್ಧ ಎತ್ಕೊಂಡು ಹೋಗ್ಬೇಕು. ರಾಗಿನ ಎತ್ಕೊಂಡು ಮೇಲ್ಗಡೆ ಬಂದೆ. ನೋಡ್ಬೋದು ಸಿಕ್ಕಾಪಟ್ಟೆ ಸುಸ್ತಾಯಿತು. 3rd ಫ್ಲೋರ್ ಅಲ್ವಾ, ನನಗೆ ಮೊದಲಾಗೆ ಉಸಿರು ಕಟ್ತಂಗೆ ಆಗುತ್ತೆ. ಏನಾದರೂ ಹತ್ತಿ ಇಳಿದ್ರೆ ಉಸಿರು ಜೋರಾಗಿ ಉಸಿರಾಡ್ತೀನಿ. ಅದು ಎತ್ಕೊಂಬಂದಿದ್ಕೊಂತು ಇನ್ನೂ ಸ್ವಲ್ಪ ಉಸಿರು ಆಡೋಕ್ಕೆ ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಾಯಿದೆ. ಅಕ್ಕಿನ ನಮ್ಮ ಅತ್ತಿಗೆ ಎತ್ಕೊಬರ್ತಾರೆ. ನಾನು ಅಂದರೆ 2 ಚೀಲಕ್ಕೆ ಹಾಕ್ಕೊಂಡು ಎತ್ಕೊಬರ್ತಾರೆ. ಒಂದೇ ಚೀಲಕ್ಕಂತೂ ಅಳಗಾಡ್ಸೋಕ್ಕೆ ಆಗ್ತಾಯಿಲ್ಲ ಬಿಡಿ, ಅಷ್ಟಪ್ಪ ಇದೆ ಅದು. 28 kg ಅನಿಸುತ್ತೆ. 4 ಜನಕ್ಕಲ್ವ, 28 kg ಇರ್ಬೋದೇನೋ. ರಾಗಿ ಎತ್ಕೊಂಬಂದಿದ್ದಕ್ಕೆ ಸುಸ್ತಾಗಿದ್ದೀನಿ. ನಮ್ಮ ಅತ್ತಿಗೆ ಪರವಾಗಿಲ್ಲ, ಅವರು ಎನರ್ಜಿಯಾಗಿರ್ತಾರೆ. ನನ್ನಷ್ಟೇನು ಸುಸ್ತಾಗಲ್ಲ. ಎತ್ಕೊಂಬಂದ್ರೂ ನೋಡಬೇಕು ಹೆಂಗೆ ಎತ್ಕೊಬರ್ತಾರೆ ಏನು ಅಂತ. ನಿಜವಾಗ್ಲೂ ನನಗಂತೂ ಇನ್ನೊಂದು ಸತಿ ಹೋಗಿ ಅಂತೂ ಎತ್ಕೊಬರೋಕ್ಕಂತೂ ಆಗಲ್ಲ, ಇಷ್ಟಕ್ಕೇ ಸುಸ್ತಾಗ್ಬಿಟ್ಟಿದ್ದೀನಿ. ನಮ್ಮ ಅತ್ತೆ ನನ್ನ ಮಗಳು ನಡ್ಕೊಂಬರ್ತೀನಿ ಹೋಗು ನೀನು ಗಾಡೀಲಿ ಅಕ್ಕಿನ ಮತ್ತು ರಾಗಿನ ಹಾಕ್ಕೊಂಡು ಅಂದರು. ನಾನು ಹಾಕ್ಕೊಂಡು ಬಂದೆ. ಅವ್ರು ಇನ್ನೂ ಬಂದಿಲ್ಲ, ಬಾಗ್ಲಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಮನೆ ಬೇಗ ಇಲ್ಲ, ನಾನು ಇಸ್ಕೊಬರೋದು ಮರ್ತೋದೆ. ಬರ್ತಾರೆ ಅಂದ್ಬಿಟ್ಟು ಬಂದೆ, ಅವ್ರು ಇನ್ನೂ ಬಂದೇ ಇಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಸಲ ಹೋಗಿ ನಾನು ಮತ್ತು ನಮ್ಮ ಅತ್ತಿಗೆ ಅಕ್ಕಿನ ಎತ್ಕೊಬಂದೋ ಒಂದೊಂದು ಕೈಯಲ್ಲಿ. ಅಂದರೆ ಒಂದೇ ಚೀಲದಲ್ಲಿ ಇಬ್ಬರು ಒಂದೊಂದು ಸೈಡ್ ಹಿಡ್ಕೊಂಡು ತೊಗೊಂಬಂದೋ. ನಮ್ಮ ಅತ್ತೆ ಕೈಯಲ್ಲಿ ಆಗಲ್ಲ ಅಲ್ವಾ, ಅದರಿಂದ ನಾನೇ ಹೋಗ್ಬಿಟ್ಟು ಇನ್ನೊಂದು ಸಲ ಎತ್ಕೊಂಬಂದೋ. ಇವಾಗ ನಮ್ಮ ಅತ್ತಿಗೆ ಪಪಾಯ ತಂದಿದ್ರಂತೆ, ಪಪಾಯ ಎರಿತಾ ಇದ್ದಾರೆ. ನಮ್ಮ ಅತ್ತೆ ಸೊಪ್ಪು ಸೋಸ್ತಾ ಇದ್ದಾರೆ. ಹಂಗೆ ಈಚೆ ಮಾತಾಡ್ಕೊಂಡು ಕೂತಿದ್ದೀವಿ. ನಂದು ಕೊಟ್ಟಾರ, ಫಿಲಪ್ ಮಾಡಿ ಇಟ್ಕೊತಾ ಇಲ್ಲ ಅವರು. ಅದು ಇದು ಎಲ್ಲ ಕೇಳ್ತಾರ ನಮ್ಮ ಮಗಳದ ಅಂತ ಹೇಳು ಅಂದ್ರೆ ಬರ್ದೇ ಹೋದೆ. ನಿನ್ನೆ ಕಾಫಿ ಮನೇಲೂ ಕುಡ್ದಿದ್ದೆ, ಆದರೂ ಸಿಕ್ಕಾಪಟ್ಟೆ ಚಳಿ ಅಂದ್ಬಿಟ್ಟು ಈಸ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಮಾಡಿದ್ದಾರೆ ನಮ್ಮ ಅತ್ತಿಗೆ. ಬೇಡ ನನಗೆ ಬಿಸ್ಕೆಟು ಬೇಡ ಬೇಡ, ಕಾಫಿ ಮಾತ್ರ ಕುಡಿತೀನಿ. ನೀವೇ ತಿನ್ನಿ, ಹಾಲಲ್ಲಾದರೂ ತಿನ್ನಿ. ಹಾಲು ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಇನ್ನೇನು ಕುಡಿತೀರ? ಬರೀ ಬಿಸಿನೀರು ಕುಡ್ಕೊಂಡು ಬದುಕಿರೋ ಜೀವ. ಹಾಲು ಟೀ ಕಾಫಿ ಏನು ಕುಡಿಯಲ್ಲ. ಒಂದು ಗ್ರೀನ್ ಟೀ ಅದು ಕುಡಿಯಲ್ಲ. ಮಾಮೂಲಿ ಮೆಡಿಕಲಲ್ಲೆಲ್ಲ ಬ್ಯಾಗ್ ಸಿಗುತ್ತೆ. ಬಿಸಿನೀರು ಜೊತೆಗೆ ಹಾಕೊಂಡು ಕುಡಿದ್ರೆ, ಬಿಸಿನೀರು ಒಳಗಡೆ ಹಾಕೊಂಡು ಕುಡಿಯೋದು ಇಲ್ಲ, ಏನಿಲ್ಲ. ಅದನ್ನೇ ಮಾತ್ರ. ಮೊದಲು ಜೇನುತುಪ್ಪ ನಿಂಬೆಹಣ್ಣು ಹಾಕೋರು, ಇವಾಗ ಅದೇ ಫ್ಲೇವರ್ ಸಿಗುತ್ತೆ ಜೇನುತುಪ್ಪದ್ದು ಮತ್ತು ನಿಂಬೆಹಣ್ಣು. ವೆಯ್ಟ್ ಲಾಸ್ ಆಗೋಕ್ಕೆ, ಮ್ಯಾನೇಜ್ಮೆಂಟ್ ಮಾಡೋಕ್ಕೆ, ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ. ಮಾಮೂಲಿ ಬಿಸಿನೀರು ಥರನೇ ಸ್ವಲ್ಪ ಕೈ ಇರುತ್ತೆ. ಟೀ ಕಾಫಿ ಥರ ಟೈಮಲ್ಲಿ ಕುಡಿಯೋದು. ಟೇಸ್ಟ್ ಏನು? ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ತಿಂದಿಲ್ವಾ? ನೋಡಿ ಟೇಸ್ಟ್ ನೋಡಿ ಅಂತಾರೆ. ನಾನು ಬಿಸ್ಕೆಟ್ ತಿಂದಿಲ್ವಾ ಗಾಯ್ಸ್? ಕಾಫಿನೂ ಕ್ರ್ಯಾಕ್ ಚಾಕ್ನು ಬಿಸ್ಕೆಟ್ ತಿಂದೇ ಇಲ್ವಾ ನನ್ನ ಲೈಫಲ್ಲಿ ನಾನು?
ಇವಾಗ ನಾನು ನಮ್ಮ ಅತ್ತಿಗೆ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಹಾಗೆ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು. ಮತ್ತೇನು ಇಲ್ಲಿಗೆ ಬರಲ್ಲ. ಅವರು ಏನೋ ಅಡುಗೆ ಮಾಡ್ಬೇಕಂತೆ, ಬಾ ಅಂತ ಇದ್ದಾರೆ. ಕುತ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಬಾ ಅಂತ ಹಿಂಸೆ ಕೊಡ್ತಾವ್ರೆ. ಇವಾಗ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ನನ್ನ ಮಗಳು ಕರ್ಕೊಂಡು ಹಂಗೆ ಮನೆಗೆ ಹೋಗಬೇಕು. ಅಕ್ಕ ಮಗಳಿಗೆ ಡೈಮಂಡ್ ಮೂಗ್ಬಟ್ಬೇಕಂತೆ, ಅದಕ್ಕೆ ವಿಚಾರಿಸ್ತಾ ಇದ್ದಾರೆ. ನಮ್ಮ ಅಕ್ಕಗೆ ಮಗಳಿಗೆ ಮೂಗ್ಬಟ್ಟು ಡೈಮಂಡ್ದು ಮೂಗ್ಬಟ್ಟು ತೊಗೋಬೇಕು ಅಂತ ಆಸೆ ಇತ್ತಂತೆ. ಅದರಿಂದ ವಿಚಾರಿಸೋಣ ಬಾ ಹೇಗೆ ಏನು ಅಂದ್ಬಿಟ್ಟು ಒಡವೆ ಅಂಗಡಿ ಕರ್ಕೊಂಬಂದಿದ್ದಾರೆ. ಡೈಮಂಡ್ದು ಸೈಡ್ ವಾಲೆ ಮತ್ತು ಮೂಗ್ಬಟ್ಟು ಬೇಕಂತೆ ಮಗಳಿಗೆ. ಹಾಂ, ಸೈಡ್ ವಾಲೆ ಎಂತಕ್ಕೆ? ಹಾಂ, ನಿಂಗರಾಜು ಅಗ್ಲೇ ಇರಬೇಕು, ಸುತ್ತ ಸಣ್ಣ ಸಣ್ಣ ಡೈಮಂಡ್ ಒಂದೇ ಬರೋದದು. ಇವಾಗ ಒಡವೆ ಅಂಗಡಿಗೆ ಹೋಗಿ ಪಾರ್ಲರ್ ಹತ್ರ ಬಂದು ಎಂತಕ್ಕೆ ಅಂದರೆ ನಾನು ಹೇಳ್ದೆ ಅಡ್ವಾನ್ಸ್ ಪೇ ಮಾಡಿದ್ದಿಲ್ಲ, ನಾವು ಬ್ಯೂಟಿಷಿಯನ್ ಕೋರ್ಸ್ಗೆ ಅಮೌಂಟ್ ಕಟ್ಟಬೇಕಾಗಿತ್ತಲ್ಲ. ಹೇಳ್ದೆ ನಾನು ನಾಳೆ ಕೊಡ್ತೀನಿ ಬಿಡಿ ಅಕ್ಕ ಬರ್ತೀನಲ್ಲ ಅಂತ. ಆದರೂ ನಮ್ಮ ಅಕ್ಕ ಕೇಳಬೇಕಲ್ಲ, ಮನಸ್ಸು ಎಲ್ಲಿ ಚೇಂಜ್ ಮಾಡಿಬಿಡ್ತಾಳೋ ಅಂದ್ಬಿಟ್ಟು ಕರ್ಕೊಬಂದಿದ್ದಾರೆ. ಬಾ ಇಲ್ಲ ಫಸ್ಟು ನೀನು ಅಮೌಂಟ್ ಕಟ್ಬಿಟ್ಟು ಅದಾದಮೇಲೆ ಮನೆಗೆ ಹೋಗಿವಂತೆ ಅಂದ್ಬಿಟ್ಟು ಇವಾಗ ಕರ್ಕೊಂಬಂದವ್ರೆ. ಅದು ಅವರೇ ಮಾಡ್ಕೊಂಡಿದ್ದಾಳಂತಪ್ಪ. ಹೋದ ವರ್ಷ ಹೇಳಿದ್ದು ಯಾರು ಬಂದಿಲ್ಲ ಅನ್ಬಿಟ್ಟು ಹೆಂಗಿದ್ರು ಸರಿ ಮಾಡ್ಕೋಬೇಕು ಅಂತಿದ್ದಲ್ಲ, ಅದೇ ಆಲ್ಟ್ರೇಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾಳಂತೆ. ಪಾರ್ಲರಿಂದ ನಮ್ಮ ಅಕ್ಕನ ಮನೆಗೆ ಬಿಟ್ಬಿಟ್ಟು ನಾನು ಇವಾಗ ಮನೆ ಹತ್ರ ಬಂದೆ. ಹಾಗೆ ಮನೆಯಲ್ಲಿ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು, ಟೊಮೊಟೊನೂ ಖಾಲಿಯಾಗಿತ್ತು. ಏನೇ ಮಾಡಬೇಕು ಅಂದ್ರೂ ಟೊಮೊಟೊ ಈರುಳ್ಳಿ ಇರಲೇಬೇಕಲ್ವ. ಅದರಿಂದ ಇವಾಗ ಏನಾದರೂ ಹೋಗಿ ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಮತ್ತು ತರಕಾರಿನ ತೊಗೊಳಕ್ಕೆ ಬಂದೆ. ಹೊಡಿತೀನಿ, ಹೋಗಿ ಓದ್ಕೊ. ಇವಾಗ ಟೈಮ್ ಬಂದು 9 o'clock ಆಗಿದೆ. ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಹಂಗೇನೆ ಮನೆಗೆ ಬಂದೆ. ತರಕಾರಿ ಬೇಕಿತ್ತು. ನಾಳೆ ಟಿಫನ್ಗೂ ಏನು ತರಕಾರಿ ಇತ್ತಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡಿ ಶಾವಿಗೆ ಬಾತ್ ಮಾಡೋಣ ಅಂದ್ಬಿಟ್ಟು ತರಕಾರಿ ತೊಗೊಂಡು ಬಂದೆ. ಅಡುಗೆ ಏನೂ ಮಾಡಿಲ್ಲ. ನಿಮಗೂ ಗೊತ್ತು, ಬೆಳಗ್ಗೆ 11 ಗಂಟೆಗೆ ಹೊಂಟೋದೆ. 11 ಮನೆ ಬಿಟ್ಟಿರೋದ್ರಿಂದ ಬೆಳಗ್ಗೆ ಏನು ಅಡುಗೆ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಅತ್ತೆ ಮನೆಯಿಂದ ಬಂದು ಏನು ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಒಂದು ಈರುಳ್ಳಿ ಗೊಜ್ಜು ಮಾಡಿಕೊಂಡು ಮುದ್ದೆ ಮಾಡೋಣ ಅಂದ್ಬಿಟ್ಟು ಬಂದೆ. ಈರುಳ್ಳಿ ಗೊಜ್ಜಿಗೆ ಹುಣ್ಸೆಹಣ್ಣು ಹಾಕಿದ್ದೀನಿ. ಬಂದ ತಕ್ಷಣ ನೆನೆಸಿದೆ, ಯಾಕಂದರೆ ಹುಣ್ಸೆಹಣ್ಣು ನೆನೆದು ಹುಳಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಈ ರೆಸಿಪಿ. ಅದರಿಂದ ಒಂದು ಈರುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಒಗ್ಗರಣೆ ಐಟಮ್ಸ್ ಇದ್ರೆ ಸಾಕು, ಈ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ತೋರಿಸ್ತೀನಿ ನಿಮಗೆ. ಫಸ್ಟು ಈರುಳ್ಳಿನ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊತೀನಿ. ಟೈಮ್ ಆಗೇ ಹೋಯ್ತು. ಟೈಮ್ ಬಂದು 9 o'clock ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನನ್ನ ಮಗಳಿಗೆ ನಿದ್ದೆ ಬಂದ್ಬಿಡುತ್ತೆ. ಬೇಗ ಮಾಡ್ಕೋಬೇಕು. ಐದು ಮೊಟ್ಟೆ ಇಟ್ಕೊತೀನಿ ಸಾಕು. ನನ್ನ ಮಗಳು ಒಂದೇ ಮೊಟ್ಟೆ ತಿನ್ನೋದು. ನನಗೆರಡು, ನನ್ನ ಹಸ್ಬೆಂಡ್ಗೆರಡು. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ ಮೊಟ್ಟೆನ. ನನ್ನ ಮಗಳು ತಿನ್ನಲ್ಲ. ನನ್ನ ಮಗಳು ಅಷ್ಟು ಇಷ್ಟ ಆಗಲ್ಲ. ಬೇಯಬೇಕಾದ್ರೆ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕೊಂಡ್ರೆ ಮೊಟ್ಟೆ ಬಿಡಿ ಬಿಡಿಯಾಗಿ ಬರುತ್ತೆ. ನಾವು ಮೊಟ್ಟೆನ ಸಿಪ್ಪೆನ ಸುಲಿಬೇಕಾದ್ರೆ ನೀಟಾಗಿ ಓಪನ್ ಆಗುತ್ತೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಒಂದು ಅರ್ಧ ಹಾಕೋತೀನಿ ಬೆಳ್ಳುಳ್ಳಿ. ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಬೇಕಾಗಲ್ಲ, ಒಂದು ಅರ್ಧ ಹಾಕೊಂಡ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿನ. ನೋಡ್ಬೋದು, 1 8 ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಸಾಕಾಗುತ್ತೆ. ಇವಾಗ ಬೆಳ್ಳುಳ್ಳಿನ ಕುಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಶೆಲ್ಫ್ ಮೇಲಾಗಲಿ ನೆಲದ ಮೇಲಾಗಲಿ ಕುಟ್ಟಿದ್ರೆ ಓನರ್ ಆಂಟಿ ಬಂದು ಬೆಲ್ ಮಾಡ್ತಾರೆ, ಏನದು ಸೌಂಡು ಅಂತ. ಅದರಿಂದ ನಾನು ಯಾವಾಗ ಏನು ಕುಟ್ಕೋಬೇಕಾದ್ರೂ ಅಷ್ಟೇ ಇದೇ ಥರನೇ ಕುಟ್ಕೊಳ್ಳೋದು. ಒಂದು ಸ್ವಲ್ಪ ಸೌಂಡ್ ಆದ್ರೂ ಕುಟ್ಕೊಂಡು ಓಡ್ ಬಂದ್ಬಿಡ್ತಾರೆ. ಅದೊಂದು ಭಯ. ಸುಮ್ಮನೆ ಯಾಕೆ ಅವರಿಂದ ಮಾತು ಕೇಳಬೇಕು, ನನಗೆ ಈ ಥರ ಎಲ್ಲ ಮಾತು ಕೇಳೋಕ್ಕೆ ಇಷ್ಟ ಆಗಲ್ಲ. ಅದರಿಂದ ಪ್ರತಿ ಸಲ ಬೆಳ್ಳುಳ್ಳಿ ನಾನು ಇನ್ನೇನು ಕುಟ್ಟೋಕೆ ಹೋಗಲ್ಲ. ಏನಾದರೂ ಕುಟ್ಟೋ ಅಂಥದ್ದಿದ್ರೆ ಮಿಕ್ಸಿಲೇ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಬೆಳ್ಳುಳ್ಳಿ ಅಲ್ವಾ, ಬೆಳ್ಳುಳ್ಳಿ ಈ ಥರ ಕುಟ್ಟೋದಾದರೆ ಈ ಥರ ಕೈಯಲ್ಲಿ ಹಿಡ್ಕೊಂಡೆ ಕುಟ್ಬಿಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಮನೆ ಖಾಲಿ ಮಾಡ್ತೀನಿ ಅಂದ್ರಿ, ಇನ್ನು ಅಲ್ಲೇ ಇದ್ದೀರಾ ಅಂತ. ನನಗೂ
ಖಾಲಿ ಮಾಡಬೇಕು ಅಂತ ಇದೆ. ಆದರೆ ಏನು ಮಾಡೋದು, ನಮ್ಗೆ ಸೂಟ್ ಆಗೋಂಥ ಮನೆ ಸಿಕ್ಕಿಲ್ಲ. ಹಾಗೆ ಇವಾಗ ಆಷಾಢ ಅಲ್ವಾ, ಅದರಿಂದ ಎಲ್ಲ ಮುಗಿಸ್ಕೊಂಡು ನೀಟಾಗಿ ನೋಡೋಣ, ಸುಮ್ಮನೆ ದುಡ್ಕೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಇರೋದಷ್ಟೇ. ಮತ್ತೆ ಇದೇ ಥರ ಹೋಗಿ ಅರ್ಜೆಂಟಲ್ಲಿ ಸಿಗಾಕೊಳ್ಳೋದು ಬೇಡ, ನಿಧಾನಕ್ಕೆ. ಅಂದರೆ ಈ ಮನೆಗೆ ನಾವು ಬರಬೇಕಾದ್ರೆ ನಮಗೆ ಟೈಮ್ ಇರ್ತಿಲ್ಲ, ತುಂಬ ಟೈಮ್ ಕಡಿಮೆ ಇರೋದ್ರಿಂದ ನಾವು ಏನು ಎತ್ತು ಅಂತ ವಿಚಾರಿಸ್ತಲೇ ಬಂದಿದ್ದು. ನೆಕ್ಸ್ಟ್ ಟೈಮ್ ಆ ಥರ ಆಗಬಾರ್ದು ಅಂದ್ಬಿಟ್ಟೆ ನಿಧಾನಕ್ಕೆ ಮನೆಯನ್ನು ಹುಡುಕ್ತಾ ಇದ್ದೀನಿ ಅಷ್ಟೇ ನಾನು. ಇವಾಗ ಒಗ್ಗರಣೆಗೆ ಹಾಕೊಂಡಿರೋ ವೀಡಿಯೋಸ್ ಆಗಿದೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ರೆಸಿಪಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ವೀಡಿಯೋಸೇ ಆಗಿಲ್ಲ, ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹೀಟ್ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಕರಿಬೇವು ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನ ಹಾಕೊತೀನಿ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊತೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಟೊಮೊಟೊ ಹಾಕೊಂಡ್ಮೇಲೆ, ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೊತೀನಿ. ಇವಾಗ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದು ಯಾರಿಗೂ ಗೊತ್ತಿಲ್ಲದೇ ಇರೋ ರೆಸಿಪಿ, ದೊಡ್ಡ ರೆಸಿಪಿ ಅಂತ ಏನಲ್ಲ, ತುಂಬ ಕಡಿಮೆ ಟೈಮ್ ಇದ್ದರೆ ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ. ಅದರಿಂದ ಅಷ್ಟೇ ಶೇರ್ ಮಾಡ್ಕೋತಾ ಇರೋದು. ನಿಮಗೂ ಟೈಮ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಏನು ಮಾಡಬೇಕು ಅನ್ನೋದೇ ಫ್ಲಾಶ್ ಆಗೋಲ್ಲ ಟೈಮ್ ಇಲ್ಲದೇ ಇರೋ ಟೈಮಲ್ಲಿ. ಅದರಿಂದ ಟಕ್ ಅಂತ ಮಾಡ್ಕೋಬೋದು, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಷ್ಟೇ ತೋರಿಸ್ತಾ ಇರೋದು ಈ ರೆಸಿಪಿನ. ನೋಡ್ಬೋದು ಇಷ್ಟು ಫ್ರೈ ಆಗಿದೆ, ಸಾಕು. ಇಷ್ಟು ಫ್ರೈ ಆದರೆ, ನೋಡ್ತಾ ಇದ್ದೀರಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಈ ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೆ. ಹುಳಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಜಾಸ್ತಿನೇ ಹುಣಸೆಹಣ್ಣ ಹಾಕೋಬೋದು. ನಾನು ಮೀಡಿಯಮ್ ಹುಳಿ ಇರಲಿ ಅಂದ್ಬಿಟ್ಟು ಸ್ವಲ್ಪನೇ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ಕೂಸ್ಬಿಟ್ಟು ಹಾಕೊತೀನಿ. ಇವಾಗ ಇನ್ನೊಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು 3 ಜನಕ್ಕೆ, ಅದರಿಂದ ನನಗೆ ಇಷ್ಟು ಗೊಜ್ಜು ಸಾಕಾಗುತ್ತೆ. ಬೇಕು ಅಂದರೆ ನೀವು ಟೊಮೊಟೊ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮಾಡ್ಕೋಬೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ 3/4 ಸ್ಪೂನಷ್ಟು ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡರ್ ಇದೆಯೋ ಅದನ್ನ ಸೇರಿಸ್ಕೋಬೋದು. ಇದು ನಾವು ಹುಳಿ ಸಾಂಬಾರಿಗೆ ಅಂತ ಮಾಡಿಸಿ ಇಟ್ಕೊಂಡಿರೋ ಸಾಂಬಾರು ಪೌಡರು, ಇದನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ನನ್ನ ಹತ್ರ ಇತ್ತಿಲ್ಲ, ಅದರಿಂದ ನಾನು ಸೇರಿಸ್ಕೊಂಡಿಲ್ಲ. ಇದು ಚೆನ್ನಾಗಿ ಕುದ್ರೆ ಈರುಳ್ಳಿ ಗೊಜ್ಜು ರೆಡಿ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಮೊಟ್ಟೆನೂ ಬೆಂದಿದೆ, ಆಫ್ ಮಾಡ್ತೀನಿ. ಇವಾಗ ಗೊಜ್ಜು ಚೆನ್ನಾಗಿ ಒಂದು ಕುದಿ ಕುದ್ದಿದೆ. ಇಷ್ಟು ಕುದ್ರೆ ಸಾಕು, ರೆಡಿ ಆಯಿತು. ನೋಡ್ಬೋದು ತುಂಬ ಚೆನ್ನಾಗಿ ಆಗಿದೆ. ಇನ್ನೊಂದು ಸೈಡು ಮುದ್ದೆ ಮಾಡ್ಕೊತೀನಿ. ನನ್ನ ಮಗಳಿಗೆ ಅಲ್ಲೇ ನಿದ್ದೆ ಬಂದಿದೆ, ಓಡಾಡ್ತಾ ಇದ್ದಾಳೆ. ಒಳಗಡೆಗೂ ಈಚೆಗಡೆಗೂ ನಿದ್ದೆ ಬಂದುಬಿಟ್ಟು ಬೇಗ ಬೇಗ ಮುದ್ದೆ ಮಾಡಿಸಿ ಅವಳಿಗೂ ಮುದ್ದೆ ಕೊಡ್ತೀನಿ ನಾನು. ಅವಳಿಗೂ ಮುದ್ದೆ ತಿನ್ನಿಸ್ತೀನಿ ನಾನು. ಅದರಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ, ನಿದ್ದೆ ಬಂದೋಗ್ಬಿಟ್ಟಿದೆ. ಇವಾಗ ಬೇಗ ಬೇಗ ಮುದ್ದೆ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡಬೇಕು. ನನ್ನ ಹಸ್ಬೆಂಡು ಯಾಕೋ ಇತ್ತೀಚೆಗಂತೂ ಒಂದು 2 ಡೇಸಿಂದ ತುಂಬ ಲೇಟಾಗಿ ಬರ್ತಾ ಇದ್ದಾರೆ. 12 ಗಂಟೆ ಮೇಲೆ ಆಗಿಬಿಡುತ್ತೆ ಅವ್ರು ಬರೋ ಅಷ್ಟರಲ್ಲಿ. ರೆಸ್ಟ್ ಮಾಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಒಂದು 4 ಡೇಸ್ ಕಂಟಿನ್ಯೂಸ್ ಆಗಿ ರೆಸ್ಟ್ ತೊಗೊಂಡ್ರು. ಅದಾದಮೇಲೆ ರೆಸ್ಟಲ್ಲಿ ಇರಲಿಲ್ಲ ಅವರು. ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಟೈಮ್ ಬಂದು 9:45 ಆಗಿದೆ. ಟೈಮ್ ಆಗಿಬಿಟ್ಟಿದೆ. ನನ್ನ ಮಗಳಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಅಮ್ಮ ನಾನೇ ಮಾಡ್ತೀನಿ, ನೀವು ಊಟ ಮಾಡ್ಕೊಳ್ಳಿ ಅಂದ್ಲು. ಅದರಿಂದ ಅವಳಿಗೆ ಊಟ ಹಾಕ್ಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ಈ ಗೊಜ್ಜಂತೂ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬರ್ ಅಂತೂ ಇತ್ತೀಚೆಗಂತೂ ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.